ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಚಿದಂಬರ ಮಹಾಗುರು ಚರಿತ್ರೆಯ 4ನೆಯ ಅಧ್ಯಾಯವನ್ನು ಹೇಳುತ್ತಿದ್ದೇನೆ. ಬಾಲಲೀಲೆಯ ಬಗ್ಗೆ ಇದೆ. ಶ್ರೀ ಚಿದಂಬರ ಕಂಗೇರಿ ತಟನಿವಾಸಸ್ಥಾನ ಸಚ್ಚಿದಾನಂದ ಘನಪ್ರಿಯ ರೂಪಾತ್ಮನೇ ನಮಃ. ಓಂ ಶ್ರೀ ಶಿವಚಿದಂಬರಾಯ ನಮಃ. ಭೂಮಿಗೆ ಬಂದ ಭಗವಂತ, ನಿನ್ನ ಚರಿತವಾಚನ ಶ್ರವಣ ಮಾತ್ರದಿ ಇಷ್ಟಾರ್ಥ ಪೂರ್ಣವಾಗುವಂತೆ ಕೃಪೆ ಮಾಡು. ದೀಕ್ಷಿತ ದಂಪತಿಗಳಿಗೆ ಸಂತೋಷವನ್ನುಂಟು ಮಾಡುತ್ತಾ ಶುಕ್ಲ ಪಕ್ಷದ ಚಂದ್ರನಂತೆ ಚಿದಂಬರನು ಬೆಳೆಯ ಹತ್ತಿದನು. ಕೃಷ್ಣಾವತಾರದಲ್ಲಿ ಬಾಲಕನಿದ್ದಾಗ ಮಾಡುತ್ತಿದ್ದ ತುಂಟಾಟಗಳಾದ ಮನೆಯಲ್ಲಿಯ ಸಾಮಾನು ಚೆಲ್ಲಾಪಿಲ್ಲಿ ಮಾಡುವುದು, ಹಠ ಮಾಡುವುದು, ಊಟ ಮಾಡಿಸುವಾಗ ಬಾಯಿ ಮುಚ್ಚುವುದು ಇತ್ಯಾದಿಗಳನ್ನು ಚಿದಂಬರನು ಮಾಡುತ್ತಿದ್ದನು. ಒಮ್ಮೆಯಂತೂ ಊಟ ಮಾಡಿಸಲು ತಾಯಿಯು ಬಲವಂತದಿಂದ ಬಾಯಿ ತೆಗೆಸಿದಾಗ ಇಡೀ ಬ್ರಹ್ಮಾಂಡವೇ ಚಿದಂಬರನ ಬಾಯಲ್ಲಿ ಕಂಡಿತು. ಮುಂದೆ ಮಾರ್ತಾಂಡ ದೀಕ್ಷಿತರಿಗೆ ಶೇಷನವತಾರಿಯಾದ ಪ್ರಭಾಕರ ಎಂಬ ಮಗನು, ಶೇಷ ಎಂಬ ಮಗಳು ಹುಟ್ಟಿದಳು. ಕಲ್ಲನು ಸಕ್ಕರೆ ಮಾಡಿದ್ದು. ಕೃಷ್ಣ ಬಲರಾಮರ ಹಾಗೆ ಚಿದಂಬರ ಪ್ರಭಾಕರರು ಹುಣ್ಣಿಮೆಯ ಚಂದ್ರಮನಂತೆ ಬೆಳೆಯುತ್ತಾ ಗೆಳೆಯರ ಜೊತೆ ಆಟವಾಡುತ್ತಿದ್ದರು. ಒಮ್ಮೆ ಗೆಳೆಯರ ಜೊತೆ ಅಂಗಳದಲ್ಲಿ ಕಲ್ಲು ಮಣ್ಣಿನಿಂದ ಶಿವಾಲಯ ಕಟ್ಟಿ ಲಿಂಗವೆಂದು ಒಂದು ಕಲ್ಲನ್ನು ಇಟ್ಟು ಆಡುತ್ತಿದ್ದರು. ಚಿದಂಬರನು ಸ್ಪರ್ಶಿಸಿದ ಆ ಕಲ್ಲು ಲಿಂಗರೂಪವಾಗಿಯೂ, ಕಸ ಕಡ್ಡಿ ಅರ್ಪಿಸಲು ಅವು ಫಲ ಪುಷ್ಪವಾಗಿಯೂ, ಮಣ್ಣು ಕಲ್ಲು ನೈವೇದ್ಯವೆಂದು ಅರ್ಪಿಸಲು ಅವು ಸಕ್ಕರೆ ಪೇಡೆಗಳಾದವು. ಉತ್ಕೃಷ್ಟ ರುಚಿ ಹೊಂದಿದ್ದ ನೈವೇದ್ಯ ಸ್ವೀಕರಿಸಿದ ಮಕ್ಕಳೆಲ್ಲ ಆಶ್ಚರ್ಯಚಕಿತರಾಗಿ ಮತ್ತೆ ಮತ್ತೆ ಬೇಕೆಂದು ತಿಂದುದಲ್ಲದೆ ಮನೆಗೆ ಒಯ್ದು ಎಲ್ಲರಿಗೂ ಹಂಚಿ ಚಿದಂಬರನ ಈ ಕೌತುಕದ ಲೀಲೆ ಹೇಳಿದರು. ಜನರೆಲ್ಲ ಆಶ್ಚರ್ಯಚಕಿತರಾಗಿ ಈ ಘಟನೆ ಪ್ರತ್ಯಕ್ಷ ನೋಡಿ ಚಿದಂಬರನು ಸಾಮಾನ್ಯ ಬಾಲಕನಲ್ಲ, ದೈವೀ ಪುರುಷನೇ ಎಂದು ನಿಶ್ಚಯಿಸಿದರು. ಇದನ್ನರಿತ ದೀಕ್ಷಿತ ದಂಪತಿಗಳು ಮಗನನ್ನು ಕರೆದು, ನೀನೀಗಲೇ ನಿನ್ನ ಅವತಾರ ಪ್ರಕಟ ಮಾಡಿದರೆ ನಿನ್ನ ದರ್ಶನ ಒಡನಾಟ ನಮಗೇನೇ ದುರ್ಲಭವಾಗುವುದು ಎಂದು ಹೇಳಿದರು. ಆದರೆ ಜನರ ಕಳವಳ ಸಂಕಟ ನೋಡಿ ಅಂತಃಕರಣ ಕರಗಿ ಅನುಗ್ರಹಿಸಲು ಚಿದಂಬರನು ಲೀಲೆ ಮಾಡುವ ಪ್ರಸಂಗಗಳು ಬರುತ್ತಿದ್ದವು. ಮಾರ್ತಾಂಡ ದೀಕ್ಷಿತರು ಚಿದಂಬರನಿಗೆ 5ನೆಯ ವರ್ಷದಲ್ಲಿ ಮೌಂಜಿ ಬಂಧನ ಮಾಡಿ ಗುರುವಾಗಿ ವೇದಾಭ್ಯಾಸ ಪ್ರಾರಂಭಿಸಿದರು. ಅಂದು ಹೇಳಿಕೊಟ್ಟ ವಿಷಯ ಅಂದೇ ಕಲಿತು ಮುಂದೇನೆಂದು ಕೇಳುವ ಮಗನ ಬುದ್ಧಿಶಕ್ತಿ ಕಂಡು ದೀಕ್ಷಿತರಿಗೆ ಅತೀವ ಆನಂದವಾಗುತ್ತಿತ್ತು. ಚಿದಂಬರನು ಮಾತಾಪಿತೃ ಸೇವೆಯನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದನು. ಮಣ್ಣಿನ ಆನೆ ನಡೆಸಿದ್ದು. ಒಂದು ದಿನ ಮುರುಗೋಡ ಸಮೀಪದ ಹೊಸೂರು ಗ್ರಾಮದ ಮಾರ್ತಾಂಡ ಮೂರೋಪಂತ ಕುಲಕರ್ಣಿಯವರು ಗಜಗೌರಿ ವ್ರತ ಮಾಡಿಸಲು ಮಾರ್ತಾಂಡ ದೀಕ್ಷಿತರನ್ನು ಆಮಂತ್ರಿಸಲು ಬಂದರು. ನನಗೆ ಬೇರೆ ಕೆಲಸವಿದೆ, ನನ್ನ ಸುತ ಚಿದಂಬರನನ್ನು ಕರೆದುಕೊಂಡು ಹೋಗು ಎಂದು ದೀಕ್ಷಿತರು ಹೇಳಿದರು. ಅದರಂತೆ ಗುರುಸುತನನ್ನು ಕರೆದುಕೊಂಡು ಹೋದಾಗ ಅಲ್ಲಿದ್ದ ಮುತ್ತೈದರೆಲ್ಲ ಬಾಲ ಚಿದಂಬರನನ್ನು ನೋಡಿ, ಇವನೇನು ಪೂಜೆ ಮಾಡಿಸಬಲ್ಲ ಎಂದು ಅಪಹಾಸ್ಯ ಮಾಡಿದರು. ಇದನ್ನರಿತ ಚಿದಂಬರನು ತನ್ನ ಲೀಲೆ ತೋರಿಸುವುದು ಸೂಕ್ತ ಎಂದಂದು ಮಣ್ಣಿನ ಆನೆಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿದಾಗ ಅದಕ್ಕೆ ಜೀವ ಕಳೆ ಬಂದು ಅಲ್ಲಾಡ ಹತ್ತಿತು. ಅದಕ್ಕೆ ಕೈ ಸನ್ನೆಯಿಂದ ಸುಮ್ಮನಿರಿಸಿ ಶಾಸ್ತ್ರೋಕ್ತ ಪೂಜೆ ಮಾಡಿಸಿ ಮರಳಿ ಮುರುಗೋಡಿಗೆ ಬಂದನು. ಗೌರಿಯಿಂದ ಅಲಂಕರಿಸಿದ್ದ ಮಣ್ಣಿನ ಆನೆಯು ಜೀವಕಳೆಯಿಂದ ತುಂಬಿಕೊಂಡು ಮನೆಯ ತುಂಬೆಲ್ಲ ಓಡಾಡ ಹತ್ತಿ ಎಲ್ಲಾ ಸಾಮಾನುಗಳನ್ನು ಚೆಲ್ಲಾಪಿಲ್ಲಿ ಮಾಡ ಹತ್ತಿತು. ಎಲ್ಲರೂ ಹೆದರಿ ಹೌಹಾರಿದರು. ಕೂಡಲೇ ಕುಲಕರ್ಣಿ ಯಜಮಾನನು ಮುರುಗೋಡಕ್ಕೆ ಹೋಗಿ ದೀಕ್ಷಿತರಿಗೆ ವಿಷಯ ತಿಳಿಸಿ ಮತ್ತೆ ಚಿದಂಬರನನ್ನು ಕರೆದುಕೊಂಡು ಬಂದನು. ಅಪಹಾಸ್ಯ ಮಾಡಿದವರೆಲ್ಲರೂ ಬಾಲ ಚಿದಂಬರನಲ್ಲಿ ಕ್ಷಮೆ ಯಾಚಿಸಿದನು. ಚಿದಂಬರನ ಮನಕರಿಗೆ ಉತ್ತರ ಪೂಜೆ ಮಾಡಿ ಅಕ್ಷತೆ ಹಾಕಲು ಗಜವು ಮೊದಲಿದ್ದ ಹಾಗೆಯೇ ಮಂಟಪದಲ್ಲಿ ಕುಳಿತಿತು. ಈ ಲೀಲೆ ಕಣ್ಣಾರೆ ಕಂಡ ಜನರೆಲ್ಲ ಚಿದಂಬರನ ಜೈ ಜೈಕಾರ ಮಾಡಿದರು. ಸತ್ತ ಎತ್ತನ್ನು ಬದುಕಿಸಿದ್ದು. ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಬೆಡಸೂರು ಗ್ರಾಮದಲ್ಲಿ ಮಲ್ಲನಗೌಡನು ಶಿವಾಲಯ ಕಟ್ಟಿಸಿ ಲಿಂಗ ಸ್ಥಾಪನೆಗೆ ಮುಹೂರ್ತ ತೆಗೆದುಕೊಡುವುದಲ್ಲದೆ ತಾವೇ ಬಂದು ಆ ಕಾರ್ಯ ನೆರವೇರಿಸಬೇಕೆಂದು ಮಾರ್ತಾಂಡ ದೀಕ್ಷಿತರಲ್ಲಿಗೆ ಬಂದು ಕೇಳಿಕೊಂಡನು. ಅವರು ತೆಗೆದುಕೊಟ್ಟ ಮುಹೂರ್ತ ಸರಿಯಾಗಿಲ್ಲ, ಆ ದಿನ ಮೃತ್ಯುಯೋಗವಿದೆ ಎಂದೆಲ್ಲ ಆ ಊರಿನ ಜೋಯಿಸರು ಗೌಡನಿಗೆ ಹೇಳಿದರು. ದೀಕ್ಷಿತರ ಮೇಲೆ ಅಪಾರ ವಿಶ್ವಾಸ ಹೊಂದಿದ್ದ ಅವನು ಅವರ ಮಾತಿಗೆ ತಲೆಬಾಗದೆ ಲಿಂಗಸ್ಥಾಪನಾ ಕಾರ್ಯವನ್ನು ಚೈತ್ರ ಶುದ್ಧ ಪಂಚಮಿ ವೃಷಭ ಲಗ್ನದಂದೇ ಹಮ್ಮಿಕೊಂಡನು. ದೀಕ್ಷಿತರಿಗೆ ಬೇರ್ಯಾವುದೋ ಕೆಲಸವಿದೆ ಎಂದು ಬಾಲಚಿದಂಬರನನ್ನು ಆ ಕಾರ್ಯ ಮಾಡಿ ಬಾ ಎಂದು ಕಳುಹಿಸಿದರು. ಲಿಂಗ ಸ್ಥಾಪನಾ ಮುಹೂರ್ತ ಸಮೀಪಿಸುತ್ತಿದ್ದಂತೆಯೇ ಗೌಡನ ಮನೆ ಕೊಟ್ಟಿಗೆಯಲ್ಲಿದ್ದ ಪ್ರೀತಿಯ ಎತ್ತು ಏಕಾಏಕಿ ಮೃತಪಟ್ಟಿತು.
ದೇವತಾ ಸ್ಥಾಪನೆ ಕಾರ್ಯಕ್ಕೆ ಬಂದ ವಿಘ್ನದಿಂದ ಎಲ್ಲರೂ ಚಿಂತಾಕ್ರಾಂತರಾದರು. ಆ ಊರಿನ ಜೋಯಿಸರು ಮಾತ್ರ ಹರ್ಷದಿಂದ, ನಾವು ಈ ಮೊದಲೇ ಹೇಳಿದ್ದೆವು, ಈ ಮುಹೂರ್ತ ಸರಿಯಿಲ್ಲ, ನೀನು ನಮ್ಮ ಮೇಲೆ ವಿಶ್ವಾಸವಿಡಲಿಲ್ಲ, ಈಗ ನೋಡು ಎಂದು ಗೌಡನಿಗೆ ಮೂದಲಿಸಿದರು. ಇದನ್ನರಿತ ಬಾಲ ಚಿದಂಬರನು, ತಂದೆಯು ತೆಗೆದುಕೊಟ್ಟ ಮುಹೂರ್ತ ಉತ್ತಮವಾದದ್ದೇ ಇರುತ್ತದೆ, ಇದರಲ್ಲಿ ಎಳ್ಳಷ್ಟು ಸಂಶಯ ಪಡಬಾರದು ಎಂದಂದು ಸತ್ತ ಎತ್ತಿನ ಹತ್ತಿರ ಹೋಗಿ ತನ್ನ ಗಿಂಡಿಯಲ್ಲಿದ್ದ ನೀರನ್ನು ಪ್ರೋಕ್ಷಿಸಿ ಅದರ ಮೇಲೆ ಕೈ ಆಡಿಸಿದನು. ಕೂಡಲೇ ಸತ್ತ ಎತ್ತು ಮೈ ಮರೆಯುತ್ತಾ ಎದ್ದು ನಿಂತಿತು. ಎಲ್ಲರೂ ಜೈ ಜೈಕಾರ ಹಾಕಿದರು. ಲಿಂಗ ಸ್ಥಾಪನೆಗೆ ಒದಗಿ ಬಂದ ವಿಘ್ನ ದೂರವಾಗುವಂತೆ ಮಾಡಿದ್ದೇನೆ, ಮುಂದಿನ ಕಾರ್ಯ ನೆರವೇರಿಸರಿ ಎಂದು ಚಿದಂಬರರು ಹೇಳಿದರು. ನಂತರ ವೈದಿಕ ವೃಂದವು ಲಿಂಗಸ್ಥಾಪನಾ ಕಾರ್ಯ ನೆರವೇರಿಸಿತು. ವೇದವಾಕ್ಯ ಸುಳ್ಳಾದರೂ ಗುರುವಾಕ್ಯ ಸುಳ್ಳಾಗದು. ಗುರುವಾಕ್ಯದ ಮೇಲೆ ನಂಬಿಕೆ ಇಟ್ಟು ನಡೆದರೆ ನಿಶ್ಚಯಿಸಿದ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವವು. ಕಳುವಾಗಿದ್ದು ಸಿಗುವಂತೆ ಮಾಡಿದ್ದು. ಒಂದು ದಿನ ಮುನವಳ್ಳಿಯ ಬಾಳಾಜಿ ಪಂತನೆಂಬುವನ ಮನೆಯಲ್ಲಿ ಕಳ್ಳತನವಾಗಿದ್ದರಿಂದ ಕಳುವಾಗಿದ್ದ ವಸ್ತು ಸಿಗುವಂತೆ ಆಶೀರ್ವಾದ ಮಾಡಬೇಕೆಂದು ಬರೆದ ಪತ್ರವನ್ನು ಒಬ್ಬ ಆಳಿನ ಮುಖಾಂತರ ದೀಕ್ಷಿತರಿಗೆ ಕಳುಹಿಸಿದರು. ಮಾರ್ತಾಂಡ ದೀಕ್ಷಿತರು ಆಗ ಅನುಷ್ಠಾನಕ್ಕೆ ಕುಳಿತಿದ್ದರಿಂದ ಚಿದಂಬರನು ಆ ಪತ್ರ ಸ್ವೀಕರಿಸಿ ಓದಿ, ಆ ಪತ್ರದ ಕೆಳಗೆ ನಿನ್ನ ಮನೆಯ ಬಚ್ಚಲು ನೀರು ಹೋಗುವ ಮೋರೆಯ ಹತ್ತಿರ ಅಗೆದರೆ ಕಳುವಾಗಿದ್ದ ವಸ್ತು ಸಿಗುತ್ತದೆ ಎಂದು ಮರು ಉತ್ತರ ಬರೆದು ಕಳುಹಿಸಿದರು. ಅದರಂತೆ ಮಾಡಲು ಕಳೆದು ಹೋದ ಬೆಳ್ಳಿ, ಬಂಗಾರ, ನಗ, ನಾಣ್ಯ ಸಿಕ್ಕಿದವು. ದೀಕ್ಷಿತರು ಚಿದಂಬರನನ್ನು ಕರೆದುಕೊಂಡು ಹಳ್ಳಿಹಾಳ ಗ್ರಾಮದಲ್ಲಿದ್ದ ತಮ್ಮ ಶಿಷ್ಯ ರಾಮಚಂದ್ರ ಪಂತನಲ್ಲಿಗೆ ಹೋಗಿ ವಾಸ್ತವ್ಯ ಮಾಡಿದರು. ಆ ಹಿಂದಿನ ದಿನವೇ ಆ ಯಜಮಾನನ ಮನೆ ಕಳುವಾಗಿತ್ತು. ಆದರೂ ಅದನ್ನು ತೋರುಗೊಡದೆ ದೀಕ್ಷಿತರಿಗೆ ಆದರಾತಿಥ್ಯ ಮಾಡಿದನು. ರಾತ್ರಿ ದೀಕ್ಷಿತರು ಮಲಗಿದಾಗ ಪಂತನ ಹೆಂಡತಿಯು ಗಂಡನನ್ನು ಕುರಿತು, ದೀಕ್ಷಿತರು ಮಹಾಜ್ಞಾನಿಗಳು, ಕಳುವಾಗಿದ್ದು ಮರಳಿ ಸಿಗಬಹುದೇ ಎಂದು ಕೇಳಿರಿ ಎಂದಳು. ಆಗ ಅವನು, ತತ್ಪುರುಷರ ಆಗಮನವೇ ಹಬ್ಬ, ಅವರ ಆಶೀರ್ವಾದವೇ ಧನಕನಕ, ಅವರ ಹತ್ತಿರ ಪ್ರಾಪಂಚಿಕ ದುಃಖ ಹೇಳಿಕೊಳ್ಳಬಾರದು, ಅವರ ಕೃಪೆಯಿಂದ ಸಂಸಾರ ಜಂಜಾಟದಿಂದ ಮುಕ್ತವಾಗುವ ಮಾರ್ಗ ಮಾತ್ರ ತಿಳಿದುಕೊಳ್ಳಬೇಕು ಎಂದು ಹೇಳಿದನು. ಇವರೀರ್ವರ ಮಾತುಗಳು ತಂದೆಯ ಕಾಲು ಒತ್ತುತ್ತಾ ಕುಳಿತಿದ್ದ ಬಾಲಚಿದಂಬರನಿಗೆ ಕೇಳಿಸಿದವು. ಅವನು ಯಜಮಾನನಾದ ರಾಮಚಂದ್ರನನ್ನು ಕರೆದು ತನಗೆ ಬಹಿರ್ದಿಶೆಗೆ ಹೋಗಬೇಕಾಗಿದ್ದು ಜೊತೆಗೆ ಬರಲು ಹೇಳಿದನು. ಅವನಿಗೆ ಮನೆಯಿಂದ ಬಲು ದೂರ ಕರೆದುಕೊಂಡು ಹೋಗಿ ಒಂದು ಗಿಡದ ಕೆಳಗೆ ನಿಂತು, ಇಲ್ಲಿ ಅಗೆದರೆ ನಿನ್ನ ಕಳುವಾದ ವಸ್ತು ಸಿಗುವವು ಎಂದೆನ್ನಲು ಒಂದು ಗೇಣಿನಷ್ಟು ಅಗೆದಾಗ ಕಳುವಾದ ವಸ್ತುಗಳೊಂದಿಗೆ ಪೆಟ್ಟಿಗೆ ಸಿಕ್ಕಿತು. ದಂಪತಿಗಳಿಗೆ ಹರ್ಷವಾಯಿತು. 4ನೆಯ ಅಧ್ಯಾಯ ಸಮಾಪ್ತವಾದುದು. ಲಕ್ಷ್ಮೀ ಮಾತೆಯ ಉದರದಿ ಜನಿಸಿದ ಶಿವನವತಾರಿವನು, ದೀಕ್ಷಿತ ಸುತನಿವನು. ಶಿವನವತಾರಿವನು, ದೀಕ್ಷಿತ ಸುತನಿವನು. ಕಲ್ಲನು ಸಕ್ಕರೆ ಮಾಡಿದನಿವನು, ಮಣ್ಣಿನ ಆನೆಯ ನಡೆಸಿದನಿವನು. ಸತ್ತ ಎತ್ತನು ಬದುಕಿಸಿದವನು, ಮೃತ್ಯುಂಜಯನಿವನು. ಧರೆಗವತರಿಸಿದನು. ಲಕ್ಷ್ಮೀ ಮಾತೆಯ ಉದರದಿ ಜನಿಸಿದ ಶಿವನವತಾರಿವನು, ದೀಕ್ಷಿತ ಸುತನಿವನು. ಕೃಷ್ಣಾ ತೀರದಿ ಗಾಲವ ಕ್ಷೇತ್ರದಿ ವಿಧವೆಗೆ ಸೌಭಾಗ್ಯವ ಕರುಣಿಸಿದನು. ಅಗಾಧ ಲೀಲೆಯ ಮಹಾಸಾಗರದಿ ಎಲ್ಲರ ತೇಲಿಸಿದಿ, ನಿನ್ನ ಭಕ್ತರನು ಕಾಯ್ದಿ. ಲಕ್ಷ್ಮೀ ಮಾತೆಯ ಉದರದಿ ಜನಿಸಿದ ಶಿವನವತಾರಿವನು, ದೀಕ್ಷಿತ ಸುತನಿವನು. ಹೇ ಚಿದಂಬರ ಪೂರ್ಣವತಾರ, ನವಭಾರತದ ಉದಯ ಭಾಸ್ಕರ. ಕನ್ನಡ ನಾಡಿನ ಮನೆ ಮನೆ ಬೆಳಗಿದ ಔದುಂಬರವಾಸ, ಕಂಗೇರಿ ನಿವಾಸ.
ಲಕ್ಷ್ಮೀ ಮಾತೆಯ ಉದರದಿ ಜನಿಸಿದ ಶಿವನವತಾರಿವನು, ದೀಕ್ಷಿತ ಸುತನಿವನು. ಶಿವಶಾಸ್ತ್ರಿಗಳಿಗೆ ರಾಜಾರಾಮಗೆ, ಟಿಪ್ಪುಗೆ ಪೇಶ್ವೆಗೆ ಅಜಿತ ನವಾಬಗೆ, ರಾಜರಾಜರಿಗೆ ಯತಿ ಮುನಿಗಳಿಗೆ ಬೋಧವಗೈದವಗೆ, ನಮಿಸುವೆ ಚಿದಂಬರಗೆ. ಲಕ್ಷ್ಮೀ ಮಾತೆಯ ಉದರದಿ ಜನಿಸಿದ ಶಿವನವತಾರಿವನು, ದೀಕ್ಷಿತ ಸುತನಿವನು. ಶಿವನವತಾರಿವನು, ದೀಕ್ಷಿತ ಸುತನಿವನು. ನಾನು ಹೇಳಿದ್ದು ಇಷ್ಟೊತ್ತನ ಚರಿತ್ರೆ ಅಥವಾ ಹಾಡಿನಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಶ್ರೀ ಚಿದಂಬರ ಅರ್ಪಣಮಸ್ತು. ಜೈ ಚಿದಂಬರ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.